नारायणं निखिलपूर्णगुणैकदेहं निर्दोषमखिलैः अस्योद्भवाजितमशेषविशेषतोऽभिवन्द्यं सदा प्रियतमं नवसन्नमामि अभ्रमं भङ्गरहितम् अजडं विमलं सदा आनन्दतीर्थमतुलं भजे तावत्रयापहम् नमः श्रीपादराजाय नमस्ते व्यासयोगिने नमः पुरर्याय विजयार्याय ते नमः जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राजचक्रवर्तिनं श्रीगुरुभ्यो नमः हरि ओम् ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ನಾಲ್ಕನೇ ಸಂಧಿ ಭೋಜನ ರಸ ವಿಭಾಗ ಸಂಧಿ. ಅದರಲ್ಲಿ 8ನೇ ಪದ್ಯ ಆಗಬೇಕು. ಹೌದಾ? ಹೌದು, 8ನೇ ಪದ್ಯ ಆಗಬೇಕು. ನಿರುಪಮಾನಂದಾತ್ಮ ಹರಿಸಂಕರುಷಣ ಪ್ರದ್ಯುಮ್ನ ರೂಪದಿ ಇರುತಿಹನುಭೋಕ್ತೃಗಳೊಳಗೆ ತಚ್ಛಕ್ತಿದೆನಿಸಿ ಕರೆಸುವನು ನಾರಾಯಣ ನಿರುದ್ಧರೆಡು ನಾಮದಿ ಭೋಜ್ಯ ವಸ್ತುಗ ನಿರುತ ತರ್ಪಕನಾಗಿ ತೃಪ್ತಿಯ ನೀವ ಚೇತನಕ್ಕೆ. ಬಹಳ ಈಗ ಯಾವ ಯಾವ ಪದಾರ್ಥಗಳಲ್ಲಿ ಯಾವ ಯಾವ ರೀತಿ ಪರಮಾತ್ಮ ರೂಪಗಳು ಎಷ್ಟೆಷ್ಟು ಆಯಾ ರೂಪಗಳ ಸಂಖ್ಯೆಗಳನ್ನ ಹೇಳಿದರು. ಈಗ ಅಂತಹ ಪದಾರ್ಥಗಳನ್ನ ಸ್ವೀಕಾರ ಮಾಡುವ ಶರೀರದಲ್ಲಿ ಪರಮಾತ್ಮ ಇರ್ತಾನೆ, ಆ ಭೋಕ್ತೃಗಳೊಳಗೆ ಪರಮಾತ್ಮ ಇರ್ತಾನೆ ಅನ್ನೋದನ್ನ ಹೇಳ್ತಾರೆ. ನೋಡಿ, ಜೀವರು ಹಿಂದೆ ಹೇಳಿದ್ರು, ಹಿಂದಿನ ಶ್ಲೋಕದಲ್ಲಿ ನಮ್ಮ ತ್ವಗೀಂದ್ರಿಯದಲ್ಲಿ ಯಾರಿರ್ತಾರೆ? ನಿನ್ನೆಯ ಪಾಠ ಕೇಳಬಹುದಾ? ತ್ವಗೀಂದ್ರಿಯದಲ್ಲಿ ಯಾರಿರ್ತಾರೆ? ಕಪಿಲ. ಕಣ್ಣಿನಲ್ಲಿ ನರಸಿಂಹ. ನಾಸಿಕದಲ್ಲಿ, ಮುಖದಲ್ಲಿ ಭಾರ್ಗವ. ಭಾರ್ಗವ ಪರಶುರಾಮ. ಹಲ್ಲಿನಲ್ಲಿ ಹಂಸನಾಮಕ ಪರಮಾತ್ಮ. ಜಿಹ್ವೆಯಲ್ಲಿ ಪರಮಾತ್ಮ ರೂಪ ಹೇಳಿ. ಮತ್ಸ್ಯನಾಮಕ ಪರಮಾತ್ಮ. ಆ ಬಾಯಲ್ಲಿ ಇರುವಂತಹ ಆಕಾಶದಲ್ಲಿ ಹಯಗ್ರೀವ. ಇಷ್ಟೆಲ್ಲ ರೂಪಗಳ ಬಗ್ಗೆ ನಾವು ಚಿಂತನೆ ಮಾಡಿದ್ವಿ. ಈಗ ಇಷ್ಟೆಲ್ಲ ಇದ್ದುಕೊಂಡು ಆ ಭೋಜ್ಯ ಪದಾರ್ಥಗಳನ್ನ ಸ್ವೀಕಾರ ಮಾಡ್ತೇವೆ. ಆ ಭೋಜ್ಯ ಪದಾರ್ಥಗಳಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹಿಂದೆ ಈ ಒಂದು 4ನೇ ಸಂಧಿಯ ಆರಂಭಿಕ 4 ಶ್ಲೋಕಗಳಲ್ಲಿ ನಾವೆಲ್ಲ ನೋಡಿದ್ದೇವೆ. ಈಗ ಇಂತಹ ಭಗವದ್ರೂಪಗಳು ಇರುವಂತಹ ಭೋಜ್ಯ ಪದಾರ್ಥ ಸ್ವೀಕಾರ ಮಾಡುವಂತಹ ಭೋಕ್ತೃಗಳೊಳಗೆ ಪರಮಾತ್ಮ ಇರ್ತಾನೆ. ಯಾವ ಯಾವ ರೂಪದಿಂದ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಿರುಪಮಾನಂದಾತ್ಮ, ಆನಂದ ಆತ್ಮ. ಆತ್ಮ ಶಬ್ದೇನ ಜ್ಞಾನವಾಚ್ಯ. ಆತ್ಮ ಅಂತಂದ್ರೆ ಬಲ, ಜ್ಞಾನ, ದಿವ್ಯವಾದ ಸೌಂದರ್ಯ ಎಲ್ಲವೂ ಕೂಡ ಅವನಲ್ಲಿ ಇರುವಂತಹ ಆನಂದ ಮತ್ತೆ ಈ ಎಲ್ಲಾ ಗುಣಗಳು ಕೂಡ ನಿರುಪಮ. ಅವರ ಹಾಗೆ ಇವನಿದೆ ಅಂತ ಹೇಳಿಕ್ ಆಗೋದಿಲ್ಲ. ಹಾಗಲ್ಲ. ಅವನನ್ನು ಎಲ್ಲಿ ನೋಡಿದ್ದೇವೆ? ಆ ರೀತಿ ಒಂದು ಆನಂದ, ಆ ರೀತಿ ಒಂದು ಪ್ರಭೆ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನಂತಹ ಒಂದು ಜ್ಞಾನಾನಂದ. ರಾಮ ರಾವಣಯೋರಿದ್ಧಂ ರಾಮ ರಾವಣಯೋರಿವ. ರಾಮ ರಾವಣರ ಯುದ್ಧವನ್ನ ಬೇರೆ ಎಲ್ಲರೂ ನೋಡ್ಲಿಕ್ಕೆ ಆಗತ್ತಾ?
ಹೌದು, ನೋಡಬಹುದು. ಎಲ್ಲಿ? ರಾಮರಾವಣರ ಯುದ್ಧವನ್ನು ನೋಡಿದಾಗ ಮಾತ್ರ ಗೊತ್ತಾಗೋದು. ಹಾಗೆ ಅದಕ್ಕೆ ಇನ್ನೊಂದು ಉಪಮಾನ ಇಲ್ಲ. ಅದಕ್ಕೆ ಪರಮಾತ್ಮನಿರುವಂತಹ ಗುಣಗಳಿಗೆ ಉಪಮಾನ ಇಲ್ಲ. ಅಂತಹ ರೂಪಗಳುಳ್ಳಂತಹ ನಿರುಪಮಾನಂದಾತ್ಮನಾದಂತಹ ಹರಿ ಮತ್ತೆ ಸಂಕರುಷಣ, ಆ ಪರಮಾತ್ಮ ಹರಿ ಸಂಕರುಷಣ ಪ್ರದ್ಯುಮ್ನ ರೂಪದಿ, ಸಂಕರ್ಷಣ ಮತ್ತೆ ಪ್ರದ್ಯುಮ್ನ ಎರಡು ರೂಪದಿಂದಾಗಿ ಇರುತಿಹನು. ಯಾರೊಳಗೆ? ಭೋಕ್ತೃಗಳೊಳಗೆ. ಭೋಜನವನ್ನ ಸ್ವೀಕಾರ ಮಾಡುವಂತಹ ಸಂಕರ್ಷಣ ದೇವರು ಪಂಚ ಜ್ಞಾನೇಂದ್ರಿಯಗಳಲ್ಲಿ, ಪ್ರದ್ಯುಮ್ನ ದೇವರು ಕರ್ಮೇಂದ್ರಿಯಗಳಲ್ಲಿ ಇರ್ತಾರೆ. ಭೋಕ್ತೃಗಳೊಳಗೆ ಈ ರೀತಿಯಾದಂತಹ ಈ ಭೋಕ್ತೃಗಳಲ್ಲಿ ಇರುವಂತಹ ಜೀವನೊಳಗೆ, ಆ ಜೀವದಲ್ಲಿ ಇರುವಂತಹ ತತ್ವಾಭಿಮಾನಿ ದೇವತೆಗಳೊಳಗೆ, ಅವರೊಳಗೆ ಇರುವಂತಹ ಮುಖ್ಯ ಪ್ರಾಣನಲ್ಲಿ ಇವರೆಲ್ಲರೂ ಇರ್ತಾರೆ. ಇನ್ನೊಂದೇನು ಗೊತ್ತಾ? ಪ್ರತಿಯೊಬ್ಬ ಜೀವನಲ್ಲೂ ಹೇಗೆ ಆಯಾಯ ಇಂದ್ರಿಯಗಳಲ್ಲಿ ತತ್ವಾಭಿಮಾನಿ ದೇವತೆಗಳು ಇರ್ತಾರೋ ಅದೇ ರೀತಿ ದೈತ್ಯರೂ ಇರ್ತಾರಂತೆ. ಅನಿಷಿದ್ಧವ ಅನಿಷಿದ್ಧವಾದ ಪದಾರ್ಥವನ್ನ ಸ್ವೀಕಾರ ಮಾಡಿದಾಗ ದೇವತೆಗಳು ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಬಹಳ ಪುಷ್ಟಿಯನ್ನ ಕೊಡ್ತಾರೆ. ದೇಹಕ್ಕೆ ಸಾತ್ವಿಕ ಚಿಂತನೆಗಳನ್ನ ಬರೋ ಹಾಗೆ ಮಾಡ್ತಾರೆ. ನಿಷಿದ್ಧವಾದ ಪದಾರ್ಥಗಳನ್ನ ನಿಷಿದ್ಧವಾದ ಸ್ಥಳದಲ್ಲಿ ನಿಷಿದ್ಧವಾದ ಸಮಯದಲ್ಲಿ ಸ್ವೀಕಾರ ಮಾಡಿದಾಗ ದೈತ್ಯರು ಅದರಿಂದಾಗಿ ಉಪಚಯವನ್ನು ಹೊಂದುತ್ತಾರೆ. ಉಪಚಯ ಅಂದ್ರೆ ಅವರಿಗೆ ವೃದ್ಧಿ ಆಗತ್ತೆ. ಕೆಟ್ಟ ವಿಚಾರಗಳು, ಕೆಟ್ಟ ಆಲೋಚನೆಗಳು, ಕೆಟ್ಟ ಮಾತುಗಳು ಅಲ್ಲಿಂದ ಶುರು ಆಗೋದು. ಪರಮಾತ್ಮ ನೋಡಿ, ದೈತ್ಯರೊಳಗೂ ಇದ್ದಾನೆ, ದೇವತೆಗಳೊಳಗೂ ಇದ್ದಾನೆ. ಇದೇ ರೂಪದಿಂದಲೇನೆ ದೈತ್ಯರಿಂದ ಅಂತಹ ಮಾತುಗಳನ್ನ ಆಡಿಸಿ ಅವರ ಪಾಪದ ಕೊಡ ತುಂಬುವ ಹಾಗೆ ಮಾಡ್ತಾನೆ. ದೇವತೆಗಳಲ್ಲಿ ಅಂತಹ ಅದ್ಭುತವಾದ ಕ್ರಿಯೆಗಳನ್ನ ಮಾಡಿಸಿ ಆ ಆಹಾರವನ್ನು ಅವರಲ್ಲಿ ನಿಂತು ಸ್ವೀಕಾರ ಮಾಡಿ ಅವರಿಗೆ ಒಳ್ಳೆಯ ಚಿಂತನೆಯನ್ನ ಮಾಡಿಸಿ ಅವರ ಒಳಗಡೆ ನಿಂತು ತನ್ನ ಪೂಜೆಯನ್ನ ತಾನೇ ಮಾಡಿಸಿ ಅವರಿಗೆ ಪುಣ್ಯ ವೃದ್ಧಿಯನ್ನ ಮಾಡಿಸ್ತಾನೆ ಪರಮಾತ್ಮ. ಹೀಗೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಲ್ಲಿ ಈ ಸಂಕರ್ಷಣ ಮತ್ತೆ ಪ್ರದ್ಯುಮ್ನ ನಾಮಕ ಪರಮಾತ್ಮರು ಇರ್ತಾರೆ. ಅರ್ಥಾತ್ ಆ ಜೀವನಲ್ಲಿ, ಆ ದೇಹಗತ ಜೀವನಲ್ಲಿ ಇರ್ತಾರೆ ಅಂತ. ಮತ್ತೆ ಹೇಳ್ತಾರೆ, ತತ್ ಶಕ್ತಿದನು ಎನಿಸಿ, ತತ್ ಅವುಗಳಿಗೆ ಶಕ್ತಿಯನ್ನ ಕೊಡ್ತಾನ್ರಿ. ಆ ಭೋಜ್ಯ ಪದಾರ್ಥಗಳನ್ನು ಸ್ವೀಕಾರ ಮಾಡೋದ್ರಿಂದಾಗಿ ಆಯಾಯ ಇಂದ್ರಿಯಗಳಿಗೆ ಶಕ್ತಿಯನ್ನ ಕೊಡ್ತಾನೆ. ಅಂದ್ರೆ ಈ ಭೋಜನ ಪದಾರ್ಥಗಳು ಕೂಡ ತಿಂದಾಗ ನಮಗೆ ಶಕ್ತಿ ಬರ್ಲಿಕ್ಕೆ ಕಾರಣ ಪರಮಾತ್ಮ ಇರೋದ್ರಿಂದ. ಸುಮ್ಮನೆ ತಿಂದ ತಕ್ಷಣ ಶಕ್ತಿ ಬರುತ್ತೆ ಅಂತ ಹೇಳಿಕ್ ಆಗೋದಿಲ್ಲ. ಎಲ್ಲಾ ಪದಾರ್ಥಗಳು ಕ್ರಿಯಾಶೂನ್ಯವಾದದ್ದು, ಅವುಗಳಿಗೆ ಸ್ವತಂತ್ರವಾದ ಶಕ್ತಿ ಇಲ್ಲ. ಪರಮಾತ್ಮನಿಂದಲೇನೆ ಶಕ್ತಿ. ಜ್ಞಾನೇಂದ್ರಿಯಗಳಿಗೆ ಬೇಕಾದಂತಹ ಜ್ಞಾನ ಶಕ್ತಿ, ಕರ್ಮೇಂದ್ರಿಯಗಳಿಗೆ ಬೇಕಾದಂತಹ ಕರ್ಮಶಕ್ತಿ, ಮನಸ್ಸಿಗೆ ಬೇಕಾದಂತಹ ಇಚ್ಛಾಶಕ್ತಿ. ಜ್ಞಾನ, ಕರ್ಮ, ಇಚ್ಛೆ. ಜ್ಞಾನ, ಇಚ್ಛಾ, ಕೃತಿ ಇವುಗಳು ಬಹಳ ಮುಖ್ಯವನಿಗೆ, ಜೀವನ ಇರುವಂತಹ ಇಂದ್ರಿಯಗಳಿಗೆ. ಆವಾಗ ಮಾತ್ರ ಒಂದು ಕೆಲಸ ಆಗಲಿಕ್ಕೆ ಸಾಧ್ಯ. ನಾವು ಒಂದು ವಿಷಯದ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ರೆ ಅದು ಜ್ಞಾನ ಬರ್ತದೆ. ಜ್ಞಾನ ಇತ್ತು ಅಂತ ಅರ್ಥ. ಜ್ಞಾನ ಇತ್ತು, ನಮ್ಮಲ್ಲಿ ಇಚ್ಛೆ ಆಗಬೇಕು. ಅಥವಾ ಆ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ನಮ್ಗೆ ಇಚ್ಛೆ ಬರ್ಬೇಕು ಮೊದಲಿಗೆ. ತದನಂತರ ಆ ಒಂದು ವಸ್ತುವಿನ ಬಗ್ಗೆ ನಾವು ತಿಳ್ಕೊಳ್ತೇವೆ, ಜ್ಞಾನವನ್ನ ಸಂಪಾದನೆ ಮಾಡ್ತೇವೆ. ಜ್ಞಾನ ಸಂಪಾದನೆ ಮಾಡಿ ಅದನ್ನ ಪಡೆಯಬೇಕು ಅಂತ ಕರ್ಮವನ್ನ ಮಾಡ್ತೇವೆ. ಈ ಮೂರೂ ಕೊಡುವಂತವನು ಪರಮಾತ್ಮ. ಮತ್ತು ಮುಂದೆ ಏನು ಅಂದ್ರೆ, ಕರೆಸುವನು ನಾರಾಯಣ ನಿರುದ್ಧೆರಡು ನಾಮದಿ. ಪರಮಾತ್ಮ ನಾರಾಯಣ ಮತ್ತೆ ಅನಿರುದ್ಧ ಎನ್ನುವಂತಹ ನಾಮಗಳಿಂದ ಕರೆಸಿಕೊಳ್ಳಲ್ಪಡ್ತಾನೆ. ಈ ಭೋಜನಕ್ಕೆ ಯೋಗ್ಯವಾದ ಅನ್ನದಲ್ಲಿ ಪರಮಾತ್ಮನಿರ್ತಾನೆ. ಪಾನಕ್ಕೆ ಯೋಗ್ಯವಾದ ಉದಕದಲ್ಲಿ ಅನಿರುದ್ಧನಿರ್ತಾನೆ.
ನೀರಿನಲ್ಲಿ. ಈ ಎರಡರಲ್ಲಿ ಎರಡು ರೂಪದಿಂದಲೂ ಇರ್ತಾನೆ ಪರಮಾತ್ಮ. ಅಂದ್ರೆ ನಾವು ಮುಖ್ಯ ಈ ನಮ್ದ್ರೆಗಳಲ್ಲಿ ಇಂತಿಂತ ಪರಮಾತ್ಮ ಇರ್ತಾನೆ, ಹೌದು. ಈಗ ನಾವು ಸ್ವೀಕಾರ ಮಾಡುವಂತಹ ಆಹಾರಗಳಲ್ಲಿ ಹೇಳ್ತಾ ಇದ್ದಾರೆ, ವಿಶೇಷವಾಗಿ ನಾರಾಯಣ ಅನಿರುದ್ಧರಿರ್ತಾರೆ. ನಿರುತ ತರ್ಪಕನಾಗಿ ಅವನು ನಿರಂತರವಾಗಿ ನಮ್ಮ ತೃಪ್ತಿಗೆ, ಈ ಕ್ಷುತು ಅಂತಂದ್ರೆ ಹಸಿವು, ಪಿಪಾಸ ಅಂತಂದ್ರೆ ಬಾಯಾರಿಕೆ, ಈ ಎರಡನ್ನೂ ಕೂಡ ಹೋಗಲಾಡಿಸ್ತಾನೆ. ಅರ್ಥಾತ್ ನಮಗೆ ತೃಪ್ತಿ ಕೊಡುತ್ತಾನೆ ಈ ಎರಡು ರೂಪದಿಂದ ಪರಮಾತ್ಮ, ನಾರಾಯಣ ಮತ್ತು ಅನಿರುದ್ಧ ರೂಪದಿಂದ. ವಿಶೇಷವಾಗಿ ಇತಿ ಅನ್ನಂ, ಸರಿ ಅಂದ್ರೆ ಯಾವ್ದ್ಯಾವ್ದು ತಿನ್ಲಿಕ್ಕೆ ಯೋಗ್ಯವು ಎಲ್ಲವೂ ಅನ್ನವೇನೆ. ಆದರೆ ಏನು ಈ ವ್ರೀಹಿಯಿಂದ, ಅಕ್ಕಿಯಿಂದ ನಾವು ಏನು ಮಾಡ್ತೇವೆ ಅನ್ನ, ಅದಕ್ಕೆ ಸಪರೇಟ್ ಆಗಿ ಅನ್ನ ಅಂತ ಯಾಕೆ ಕರಿತೇವೆ ಅಂದ್ರೆ ಅದು ಬಹಳ ತೃಪ್ತಿದಾಯಕ. ಅದರಲ್ಲಿ ಪರಮಾತ್ಮನ ಸಾನ್ನಿಧ್ಯ ಬಹಳ ಇದೆ. ನೀವು ಏನೇ ತಿನ್ರಿ, ಅನ್ನ ತಿನ್ನದೆ ಹೋದ್ರೆ ಏನೋ ಸ್ಯಾಟಿಸ್ಫೈ ಆಗೋದಿಲ್ಲ, ಅಯ್ಯೋ ಏನೋ ಸರಿ ಆಗಿಲ್ಲ ಅಂತ. ಅನ್ನ ಒಂದೇ ತಿಂದ್ರೂ ಸಾಕು, ಅದ್ಭುತ. ಹೀಗೆ ಆ ಒಂದು ಅನ್ನದಲ್ಲಿ ಪರಮಾತ್ಮನ ರೂಪ ಬಹಳ ಇದೆ. ಹೀಗೆ ಆ ಪರಮಾತ್ಮ ಭೋಜ್ಯ ವಸ್ತುಗ ನಿರುತ ತರ್ಪಕನಾಗಿ, ಭೋಜ್ಯ ವಸ್ತುನಲ್ಲಿ ಇದ್ದುಕೊಂಡು ನಿರುತ ತರ್ಪಕನಾಗ್ತಾನೆ. ತೃಪ್ತಿಯ ನೀವ ಚೇತನಕ್ಕೆ, ಈ ಚೇತನಕ್ಕೆ, ಈ ಜೀವಕ್ಕೆ ತೃಪ್ತಿಯನ್ನ ಕೊಡ್ತಾನೆ. ನಾರಾಯಣ ಮತ್ತು ಅನಿರುದ್ಧ ಎನ್ನುವಂತಹ ಎರಡು ನಾಮಗಳಿಂದಾಗಿ ಪರಮಾತ್ಮ ಭೋಜ್ಯವಾದ ಅನ್ನದಲ್ಲಿ, ಪೇಯವಾದ ಉದಕದಲ್ಲಿ ಇದ್ದುಕೊಂಡು ಜೀವನಿಗೆ ತೃಪ್ತಿಯನ್ನ ಕೊಡ್ತಾನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಹಸಿವಿಗೆ ಏನೋ ಹೇಳಿದ್ರಿ, ಮತ್ತೆ ಇನ್ನೊಂದಕ್ಕೆ ಏನೋ ಹೇಳಿದ್ರಿ, ಅದು ಏನಂತ ಗೊತ್ತಾಗಿಲ್ಲ, ಮತ್ತೊಮ್ಮೆ ಹೇಳ್ತೀರಾ? ಹಸಿವಿಗೆ ಏನೋ ಸುತುನೋ ಸಮಥಿಂಗ್ ಏನೋ ಹೇಳಿದ್ರಿ. ಕ್ಷುತು ಅಂತಂದ್ರೆ ಹಸಿವು. ಕ್ಷುತು. ಮತ್ತೊಂದು ಪಿಪಾಸ ಅಂದ್ರೆ ಬಾಯಾರಿಕೆ. ಆಯ್ತು, ಧನ್ಯವಾದಗಳು. ವಿಪಾಸ ಆಚಾರ್ಯ, ಪಿಪಾಸ ಪಿಪಾಸ. ಅಲ್ಲ, ಹಾ, ಪಿಪಾಸ ಅಂದ್ರೆ ಬಾಯಾರಿಕೆ. ಆಮೇಲೆ ಆಚಾರ್ಯ ಒಂದ್ ಹೇಳಿದ್ರಿ, ಆ ಆನಂದ ಸ್ವರೂಪನಾದ ಶ್ರೀಹರಿ ಸಂಕರ್ಷಣ ಯಾವ ರೂಪದಲ್ಲಿ ಇರ್ತಾನೆ? ಜ್ಞಾನೇಂದ್ರಿಯದಲ್ಲಿ ಇರ್ತಾನೆ ಅಂತಾನೆ, ಹೌದಲ್ಲ? ಪ್ರದ್ಯುಮ್ನ ಕರ್ಮೇಂದ್ರಿಯದಲ್ಲಿ ಇರ್ತಾನೆ. ಸರಿ, ಹೌದು. ಸಂಕರ್ಷಣ ಪರಮಾತ್ಮ ಜ್ಞಾನೇಂದ್ರಿಯಗಳಲ್ಲಿ, ಪ್ರದ್ಯುಮ್ನ ಪರಮಾತ್ಮ ಕರ್ಮೇಂದ್ರಿಯಗಳಲ್ಲಿ. ನಾವು ಹೇಳ್ತಿರ್ತೇವೆ ನಮ್ಮ ಅನುಭಾಷ್ಯದಲ್ಲಿ, ಸಂಕರ್ಷಣಶ್ಚ ಪ್ರದ್ಯುಮ್ನೋ ತತ್ರ ಭೋಕ್ತೃಷು ಸಂಸ್ಥಿತೌ ಭೋಕ್ತೃಶಕ್ತಿ ಪ್ರದಾತಾರೋ ನಿತ್ಯಂ ಭೋಕ್ತೃಶಕ್ತಿ ಪ್ರದೌ ನಿತ್ಯಂ ಭೋಕ್ತಾರೌ ಚ ವಿಶೇಷತಃ ನಾರಾಯಣಾನಿರುದ್ಧೌ ತು ಭೋಜ್ಯ ವಸ್ತುಷು ಸಂಸ್ಥಿತೌ ತರ್ಪಕೌ ಸರ್ವಜೀವಾನಾಂ ತಸ್ಮಾತ್ ಭೋಜ್ಯೌ ನ ಚಾನ್ಯಥಾ. ನೀನ್ ಕೇಳಿದರೆ ಈ ಶ್ಲೋಕವನ್ನ? ಇಲ್ಲ ಆಚಾರ್ಯ, ಇವತ್ತೇ ಕೇಳಿದ್ದು. ಇಲ್ಲ, ಇಷ್ಟು ಕ್ಲಿಷ್ಟವಾದದ್ದನ್ನ ಎಷ್ಟು ಸುಲಭವಾಗಿ ಬರೆದಿದ್ದಾರೆ. ಭಾಷ್ಯ ಅಲ್ಲ. ಈಗ ಇದು ಏನ್ ಗೊತ್ತಾ, ಈ ಯತಿಗಳಿಗೆ ನಾವು ಹಸ್ತೋದಕ ಹಾಕಬೇಕಾದ್ರೆ ಹೇಳುವಂತಹ ಮಂತ್ರಗಳು. ಯತಿರ್ಹಸ್ತೆ ಜಲಂ ದದ್ಯಾತ್ ಭೈಕ್ಷಂ ದದ್ಯಾತ್ ಪುನರ್ಜಲಂ ತದನ್ನಂ ಮೇರುಣಾ ತುಲ್ಯಂ ತಜ್ಜಲಂ ಸಾಗರೋಪಮಂ. ಅದು ದೇವ್ರ ಪೂಜೆ ಕೊನೆಯಲ್ಲಿ ಬರುತ್ತೆ. ಅಲ್ಲ, ಇದು ಸ್ವಾಮಿಗಳಿಗೆ ಹಸ್ತೋದಕ ಹಾಕ್ಬೇಕಾದ್ರೆ ಹೇಳ್ತೀವಿ. ಹೌದು ಕೇಳಿದೀವಿ. ಹೌದು. ಇದು ಅವರು ಅದು ಕಡೆ ನೈವೇದ್ಯ, ಕರೆಕ್ಟ್. ಅವರು ದಕ್ಷಿಣೆ ಹಾಕ್ತಾರಲ್ಲ ಇದಕ್ಕೆ, ಅದ್ರ ಆದ್ಮೇಲೆ ಅವ್ರವ್ರ ಗುರುಗಳು ಸಹ ಅವ್ರ ಪರಂಪರೆಗೆ ಅವ್ರು ಹಾಕೋತಾರೆ.
ಹ್ಮ್. ಹೌದು. ಮಧ್ವ ವಿಜಯ ಹೇಳಾದ್ಮೇಲೆ ಕೊನೆಗೆ ಹೇಳ್ತಾರೆ. ಇದು ಹೇಳ್ತೀವಿ ಆಚಾರ್ಯ, ಯಥೇಸ್ತೆ ಜಲಂ ಅಂತ ಹೇಳ್ತೀವಿ. ಹಾ ಹಾ ಹಾ. ಇದನ್ನ ಹೇಳಿಲ್ಲ, ನೀವು ಒಂದಿಷ್ಟು ಮುಂದೆ ಹೇಳಿಲ್ಲ ಶ್ಲೋಕಗಳಿವೆ, ಇವು. ಅದರೊಟ್ಟಿಗೆ ಕೊನೆಗೆ ಇದನ್ನೆಲ್ಲ ಹೇಳ್ತೇವೆ ನಾವು. ನಾರಾಯಣ ನಿರುದ್ಯೋತು ಭುಕ್ತೋಕ್ಷಂ ಸ್ಥಿತೌ ಅಂತ ಹೇಳಿ, ತರ್ಪಕೌ ಸರ್ವಜೀವಾನಾಂ ತಸ್ಮಾತ್ ಚಾನ್ಯಥಾ. ಸರಿ, ಮುಂದಿನ ಇಷ್ಟೆಲ್ಲ ಶ್ಲೋಕಕ್ಕೆ ಗೊತ್ತಿಲ್ಲ ಹೋಗೋಣ. ಆಚಾರ್ಯ, ಇಷ್ಟೆಲ್ಲ ಗೊತ್ತಿಲ್ಲ ನಮಗೆ. ವಾಸುದೇವನೊಳ ಹೊರಗೆ ಅವಕಾಶ ಕೊಡುವ ನಭಸ್ತನಾಗಿರಮ ಸಮೇತ ವಿಹಾಮಾಳ್ಪನು ಪಂಚರೂಪದಲ್ಲಿ ಆಸರೋರುಹ ಸಂಭವ ಭವವಾಸವಾದ್ಯಮರಾದಿ ಚೇತನ ರಾಶಿಯೊಳಗಿಹನೆಂದು ಅರಿತವನೇ ಕೋವಿದನು. ಅವನೇ ಕೋವಿದನು. ಹಾ, ಆಯ್ತು. ಇಷ್ಟೆಲ್ಲಾ ರೆಡಿ. ಇಂತಿಂತ ಪದಾರ್ಥಗಳಲ್ಲಿ ಇಂತಿಂತ ಜೀವಗಳಲ್ಲಿ ಇದ್ದಾನೆ ಅಂತ. ಬಾಯಲ್ಲಿರೋ ಅವಕಾಶದಲ್ಲಿ ಹಯಗ್ರೀವ ನಾಮಕ ಪರಮಾತ್ಮನಿದ್ದಾನೆ. ದೇಹದಲ್ಲಿರೋ ಉದರದಲ್ಲಿರೋ ಅವಕಾಶದಲ್ಲಿ ವಾಸುದೇವಕನ ನಾಮಕ ಪರಮಾತ್ಮನಿದ್ದಾನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ವಾಸುದೇವನು ಒಳ ಹೊರಗೆ ನೋಡಿ, ಹೊರಗಿನ ಅವಕಾಶವೂ ಆಯ್ತು, ಒಳಗಿನ ಅವಕಾಶವೂ ಆಯ್ತು. ಅವಕಾಶ ಇಸ್ ಈಕ್ವಲ್ ಟು ಆಕಾಶ. ಇಂತಹ ಪರಮಾತ್ಮ ನೋಡಿ ಎಲ್ಲೆಲ್ಲಿದೆ. ಆಕಾಶದ ಗುಣ ಯಾವುದು? ಗಾಳಿ. ಅಲ್ಲ, ಗಾಳಿ ಬೇರೆ, ಆಕಾಶ ಬೇರೆ, ಎರಡು ಬೇರೆ ಬೇರೆ ಪಂಚಭೂತಗಳು, ಹ್ಮ್, ಬೇರೆ ಬೇರೆ ಭೂತಗಳವೆಲ್ಲ. ಹೌದು. ಈಗ ಆಕಾಶ ಅಂದ್ರೆ ಸ್ಪೇಸ್. ಮಣ್ಣಿನ ಸರಿ, ಮಣ್ಣಿನ ಗುಣ ಗಂಧ, ಪೃಥ್ವಿಯ ಗುಣ ಗಂಧ, ನೀರಿನ ಗುಣ ರಸ, ಅಗ್ನಿಯ ಗುಣ ರೂಪ, ಗಾಳಿಯ ಗುಣ ಸ್ಪರ್ಶ, ಆಕಾಶ ಶಬ್ದ. ಆಕಾಶದ ಗುಣ ಉಳಿದಿದ್ಯಾವ್ದು ಲಾಸ್ಟ್? ಶಬ್ದ. ಶಬ್ದ. ಶಭಾಷ್. ಹಾಗಾದ್ರೆ ಎಲ್ಲಿ ಶಬ್ದ ಬರ್ತದೋ ಅಲ್ಲೆಲ್ಲ ಆಕಾಶ ಇದೆ ಅಂತ ಅರ್ಥ. ಶಬ್ದ ಗುಣಕಂ ಆಕಾಶಂ, ಆಕಾಶ ಲಕ್ಷಣವೇ ಅದು. ಶಬ್ದ ಗುಣಕಂ ಆಕಾಶಂ, ಶಬ್ದ ಎಂಬ ಗುಣವುಳ್ಳದ್ದು ಆಕಾಶ. ಹೇಗುತ್ತೇವೆ, ಶಬ್ದ ಬರ್ತದೆ, ಒಳಗಡೆ ಆಕಾಶ ಇದೆ ಅಂತ ಅರ್ಥ. ಮಾತಾಡ್ತೇವೆ, ಶಬ್ದ ಬರ್ತಾ ಇದೆ, ಕಂಠದಲ್ಲಿ ಆಕಾಶ ಇದೆ ಅಂತ ಅರ್ಥ, ಸ್ಪೇಸ್ ಇದೆ. ಎದೆಯಲ್ಲಿ ಏನಾದ್ರು ಶಬ್ದ ಬರ್ತದ? ಯಾಕೆ ಸ್ಪೇಸ್ ಇಲ್ಲ ಅಲ್ಲಿ. ಕೈ ಮುಷ್ಟಿಯಲ್ಲಿ ಏನಾದ್ರು ಶಬ್ದ ಬರ್ತದ? ಬರೋದಿಲ್ಲ. ಆದ್ರೆ ಕೈ ಬೆರಳುಗಳನ್ನ ಲಟಿಕೆ ತೆಗೆದಾಗ ಬರ್ತದೆ, ಅಲ್ಲಿ ಆ ಸ್ಪೇಸ್ ಇದೆ ಅಂತ ಅರ್ಥ. ಎಲ್ಲೆಲ್ಲಿ ಶಬ್ದ ಬರ್ತದೋ ಅಲ್ಲೆಲ್ಲ ಆಕಾಶ ಇದೆ. ಎಲ್ಲೆಲ್ಲಿ ಆಕಾಶ ಇದೆಯೋ ಅಲ್ಲೆಲ್ಲ ವಾಸುದೇವ ನಾಮಕ ಪರಮಾತ್ಮ ಇದ್ದಾನೆ. ಶಬ್ದ ಎಲ್ಲೆಲ್ಲಿ ಬರ್ತದೋ ಅಲ್ಲೆಲ್ಲ ಇದೆ, ಅಲ್ಲೆಲ್ಲ ಸ್ಪೇಸ್ ಅಂದ್ರೆ ಆಕಾಶ ಅಂತ ಅರ್ಥ. ನಮಗೆ ಆಕಾಶ ಎಲ್ಲೆಲ್ಲಿದೆ ಅಂತ ಗೊತ್ತಾಗೋದಿಲ್ಲ ರೀ, ಯಾಕೆ ಕಣ್ಣಿಗೆ ಕಾಣೋದಿಲ್ಲ. ಶಬ್ದ ಎಲ್ಲೆಲ್ಲಿ ಬರ್ತದೋ ಅಂತ ಗೊತ್ತಾದ್ರೆ ಆಕಾಶ ಎಲ್ಲಿದ್ರು ಗೊತ್ತಾಗತ್ತೆ. ಆದ್ದರಿಂದ ಇಂತಹ ವಾಸುದೇವಕ ನಾಮ ಪರಮಾತ್ಮ ತನ್ನ ರಮಾ ಸಮೇತನಾಗಿ, ಮಾಯಾದೇವಿ ಸಮೇತನಾಗಿ ವಾಸುದೇವ ನಭಸ್ಥನಾಗಿ ಇರ್ತಾನೆ. ಕಂಠಗತ ಆಕಾಶದಲ್ಲಿ ಇರ್ತಾನೆ. ವಿಶೇಷವಾಗಿ ಎಲ್ಲಾ ಆಕಾಶದಲ್ಲೂ ಆ ವಾಸುದೇವ ನಾಮ ಪರಮಾತ್ಮನ ಇರೋದು, ಆದ್ರೆ ವಿಶೇಷ ಕಂಠಗತ ಆಕಾಶದಲ್ಲಿ ಸ್ಪೇಸ್ ಇತ್ತು ಅಂತಾದ್ರೆ ನಾವು ಒಳಗಡೆ ಸುಟ್ಕೇಸಲ್ಲಿ ಸ್ಪೇಸ್ ಇತ್ತು ಅಂತ ಒಳಗಡೆ ಏನಾದ್ರು ಬಟ್ಟೆನ ಇಡ್ತೇವೆ, ತುರುಕ್ತೇವೆ ಜಾಸ್ತಿ ಆದಾಗ್ಲೂ ಕೂಡ. ಹೀಗೆ ಕಂಠದಲ್ಲಿ ಅಗದಿದ್ದನ್ನ ಒಳಗಡೆ ಇಳಿಸ್ಬೇಕಲ್ಲ, ಸ್ಪೇಸ್ ಇರ್ಬೇಕಲ್ಲಿ. ಅಂತಹ ಕಂಠಗತ ಆಕಾಶದಲ್ಲಿ ವಿಶೇಷವಾಗಿ ವಾಸುದೇವ ನಾಮಕ ಪರಮಾತ್ಮ ಇರ್ತಾನೆ. ಒಳಗಡೆ ಪ್ರವೇಶ ಮಾಡಿದ ಹೊಟ್ಟೆ ಒಳಗಡೆ, ಆ ಉದರದಲ್ಲಿರುವಂತಹ ಆಕಾಶದಲ್ಲೂ ಕೂಡ ಪರಮಾತ್ಮನಿರ್ತಾನೆ, ವಾಸುದೇವ ನಾಮಕ ಪರಮಾತ್ಮನಿರ್ತಾನೆ. ನಮ್ಮ ದೇಹದ ಹೊರಗಡೆ ಇರುವಂತಹ ಆಕಾಶದಲ್ಲೂ ಪರಮಾತ್ಮನಿರ್ತಾನೆ.
ಅವಕಾಶ ಕೊಡುವ, ವಿರಾಮ ಕೊಡ್ತಾನೆ. ಅವುಗಳಿಗೆ ಇರ್ಲಿಕ್ಕೆ ವಿಶೇಷೇಣ ವಿರಾಮ ಅಂದ್ರೆ ಬ್ರೇಕ್ ಅಂತ ಅನ್ಕೊಳ್ಬಾರ್ದು ಇಲ್ಲಿ. ಮಧ್ಯಂತರ ಬ್ರೇಕ್ ಅಂತಲ್ಲ, ವಿಶೇಷವಾಗಿ ಆಯಾಯ ಪದಾರ್ಥಗಳಿಗೆ ಇರ್ಲಿಕ್ಕೆ ಸ್ಥಳ ಕೊಡ್ತಾನೆ. ವಿಹಾರ ಮಾಳ್ಪನು ಆ ಪರಮಾತ್ಮ ಅನೇಕ ಅಂಶಗಳಿಂದ, ರೂಪಗಳಿಂದ, ಹಿಂದೆ ಹೇಳಿದಂತಹ ಅನೇಕ ರೂಪಗಳಿಂದ ಪ್ರಾಣಿಗಳಲ್ಲಿ ಸಂರಕ್ಷಣೆಯನ್ನ ಮಾಡ್ತಾ ಅವುಗಳೊಟ್ಟಿಗೆ ಆಟ ಆಡ್ತಾನೆ ಪರಮಾತ್ಮ. ಹೇಗೆ 5 ರೂಪದಿಂದ ಅಂತ ನೋಡ್ರಿ. ಪಂಚರೂಪದಲ್ಲಿ ಏನ್ ಪಂಚರೂಪ? ಮೊದಲನೇ ರೂಪ ಬ್ರಹ್ಮಾದಿ ಋಷಿಗಳು ಬೇರೆ ಯಾರೂ ಅಲ್ಲ, ಆ ಪರಮಾತ್ಮನೇನೆ. ಅವರಲ್ಲಿ ಒಂದು ಅಂಶದಿಂದ ಇರ್ತಾನೆ. ರುದ್ರಾದಿಗಳಲ್ಲಿ ಇರ್ತಾನೆ. ಕರ್ಮಜ ದೇವತೆಗಳು, ಪುಷ್ಕರಾದಿಗಳು ಅಂತ ಇದ್ದಾರೆ, ಅವುಗಳಲ್ಲಿ ಇರ್ತಾನೆ. ನಾಲ್ಕನೆಯದ್ದು ಅಜಾನಜರು. ಆಜಾನಜರು ಅಂದ್ರೆ ದೇವಗಂಧರ್ವಾದಿಗಳಲ್ಲಿ ಅವನು ಇರ್ತಾನೆ. ಮತ್ತೆ ಮನುಷ್ಯರಿಂದ ಶುರು ಮಾಡಿ ತೃಣ ಪರ್ಯಂತ ಎಲ್ಲ ಜೀವರಲ್ಲೂ ಪರಮಾತ್ಮ ಇರ್ತಾನೆ. ಈ ರೀತಿ 5 ಇವೆಲ್ಲರೂ ಜೀವರೇ. ಬ್ರಹ್ಮನಿಂದ ಶುರು ಮಾಡಿ, ಸರ್ವಕ ಬ್ರಹ್ಮದೇವರಿಂದ ಶುರು ಮಾಡಿ ತೃಣಪರ್ಯಂತ ಜೀವರ ತನಕವೂ ಕೂಡ ಎಲ್ಲರೂ ಜೀವರೇ. ಆದ್ರೆ ಅದರಲ್ಲೇ ಸ್ವಲ್ಪ ಭೇದ, ಸ್ವಲ್ಪ ತಾರತಮ್ಯ ಇದೆ, ಹೌದಾ? ಆದ್ರೆ ಇಂತಹ ವ್ಯಕ್ತಿಗಳಲ್ಲಿ ಪರಮಾತ್ಮ ಈ ರೀತಿ ಅವರೊಟ್ಟಿಗೆ ಅವರಲ್ಲಿ ಇದ್ದುಕೊಂಡು ವಿಹಾರ ಮಾಡ್ತಾನೆ. ಮತ್ತೇನು ಮುಂದೆ ಅಂತಂದ್ರೆ ಆ ಸರೋರುಹ ಸಂಭವ ಭವ. ಆ ಸರೋರುಹ, ಸರೋರುಹ ಕಮಲ, ಸಂಭವ ಕಮಲದಲ್ಲಿ ಸಂಭವನಾದವನು ಬ್ರಹ್ಮದೇವರು. ಭವ, ಭವ ಅಂತಂದ್ರೆ ರುದ್ರದೇವರು. ವಾಸವ ಅಂತಂದ್ರೆ ಇಂದ್ರದೇವರು. ಅದನ್ನೇ ಹೇಳಿದ್ದಿಲ್ಲಿ 5 ರೀತಿ ಅಂತೀವಲ್ಲ, ಯಾರ್ಯಾರಲ್ಲಿ? ಬ್ರಹ್ಮಾದಿಗಳು, ಭವ ರುದ್ರಾದಿಗಳು, ವಾಸವ ಇಂದ್ರಾದಿಗಳು, ಅಮರಾದಿ ಚೇತನಕ್ಕೆ. ಈ 3 ಬಗೆಯನ್ನ ಹೇಳಿ ಆಮೇಲೆ ಚೇತನಕ್ಕೆ ಅಂತ. ಯಾರ್ಯಾರು ಆ ಚೇತನರು? ಹೇಳಿದ್ವಿ ನಾವು, ಹಿಂದೆ ಹೇಳಿದ್ವಿ ನಾವು. ಹೇಳಿ ಆ ಮನುಷ್ಯರಿಂದ ಶುರು ಮಾಡಿ ತೃಣಪರ್ಯಂತ ಜೀವರು ಅಂತ ಉಳಿದವರು. ಹೀಗೆ ಅವರಲ್ಲಿ ಇದ್ದುಕೊಂಡು ಪರಮಾತ್ಮ ರಾಶಿಯೊಳಗಿಹನೆಂದು ಅರಿತವನೇ ಕೋವಿದನು. ಬರೀ ನಾವೆಲ್ಲ ಏನೋ ದಾಸರು ಬರೀ ನಮ್ಮಲ್ಲಷ್ಟೇ ಚಿಂತನೆ ಮಾಡೋದಲ್ಲ, ಬ್ರಹ್ಮಾದಿ ಎಲ್ಲಾ ದೇವತೆಗಳಲ್ಲೂ ಕೂಡ ಪರಮಾತ್ಮ ಇದ್ದಾನೆ ಅನ್ನೋ ಚಿಂತನೆ ಬೇಕು. ನೀವು ಎಲ್ಲಾ ದೇವತೆಗಳ ಉಪಾಸನೆಯನ್ನು ಮಾಡ್ರಿ, ಆದರೆ ಅದು ಅಂತರ್ಯಾಮಿತ್ಯನ ಪರಮಾತ್ಮನ ಚಿಂತನೆ ಮಾಡಿ ಅಂತ. ಆವಾಗ ಮಾತ್ರ ಆ ದೇವರ ಮುಖದಿಂದಾಗಿ ನಿಮಗೆ ಇಷ್ಟಾರ್ಥ ಸಿದ್ಧಿ ಆಗೋದು. ಬರೀ ಅವರನ್ನ ನೀವು ಕುಬೇರನನ್ನ ಮಾಡಿ, ಕುಬೇರನನ್ನ ನೀವು ಸ್ಮರಣೆ ಮಾಡಿ, ಬೇಡ ಅಂತ ಹೇಳ್ತಿಲ್ಲ. ಕುಬೇರನಲ್ಲಿ ಪರಮಾತ್ಮನಿದ್ದಾನೆ ಅನ್ನುವಂತಹ ಒಂದು ಚಿಂತನೆ ಬೇಕು. ಆಚಾರ್ಯರು ಹೇಳಿದ್ದು, ವಸುಪೂರ್ಣ ಕರಂ ರತ್ನಂ ಪರ್ವತಸ್ಥಂ ವಿಭಾವಯನ್ ವಸಿದ್ಧಿಮವಾಪ್ನೋತಿ ಸೇವ್ಯಮಾನ ಮಜಾದಿಭಿಃ ಶ್ರಿಯಾ ವಿಭೂತಿಭಿರ್ಯುಕ್ತಂ ಭಾವಯನ್ ಭೂತಿಮಾಪ್ನುಯಾತ್. ಏನು ಹಣ ಬೇಕಾ? ಹೌದು, ಪರಮಾತ್ಮನನ್ನು ಚಿಂತನೆ ಮಾಡಿ. ಹೇಗೆ? ಆಚಾರ್ಯರು ಬರೆದಿರುವಂತ ಶ್ಲೋಕ ಇದು. ಬೊಗಸೆಯಲ್ಲಿ ಹೊನ್ನಿನ ರಾಶಿ ತುಂಬಿಕೊಂಡು ಬಂಗಾರದ ಬೆಟ್ಟದ ಮೇಲೆ ಕುಳಿತಿದ್ದಾನೆ ಪರಮಾತ್ಮ. ಅಂತಹ ಪರಮಾತ್ಮನನ್ನ ಬ್ರಹ್ಮಾದಿಗಳು ಸೇವೆ ಮಾಡ್ತಾ ಇದ್ದಾರೆ. ಶ್ರೀಯಾ ವಿಭೂತಿಭಿರ್ಯುಕ್ತಂ, ಶ್ರೀದೇವಿಯೂ ಕೂಡ, ಅರ್ಥ ಲಕ್ಷ್ಮೀದೇವಿಯೂ ಕೂಡ ಅನೇಕ ವಿಧವಾದ ವೈಭವಗಳಿಂದ
ಪರಮಾತ್ಮನನ್ನ ಪೂಜೆ ಮಾಡ್ತಾ ಇದ್ದಾಳೆ. ಈ ರೀತಿಯಾದ ಒಂದು ಚಿಂತನೆಯನ್ನ ಮಾಡಿದರೆ ಭೂತಿಮಾಪ್ನುಯ, ಸಿರಿವಂತಿಕೆಯನ್ನು ನಾವು ಪಡೆಯಬಹುದು, ಪಡಿತಾನೆ ಮನುಷ್ಯ ಅಂತ ಹೇಳಿ ಆಚಾರ್ಯರೇ ಹೇಳಿ. ಹೀಗೆ ನಾವು ಕುಬೇರನಲ್ಲಿ ಈ ರೀತಿ ಚಿಂತನೆ ಮಾಡಬೇಕು. ಆವಾಗ ಅದು ಫಲದಾಯಕವಾಗತ್ತೆ. ಕೆಲವೊಬ್ರು ಇರ್ತಾರೆ, ಲಕ್ಷ್ಮೀದೇವಿ ದೀಪಾವಳಿ ದಿನ ಶುಕ್ರವಾರ ದಿನ ಲಕ್ಷ್ಮೀದೇವಿ ಮಾತ್ರ ಪೂಜೆ, ಅವಳಿಗೆ ಮಾತ್ರ ಗೆಜ್ಜುವಸ್ತ್ರ ಏರಿಸೋದು, ಅವಳಿಗೆ ಮಾತ್ರ ಹೂ ಏರಿಸೋದು, ಅವಳಿಗೆ ಮಾತ್ರ ಆರತಿ ಮಾಡೋದು, ಅವಳಿಗೆ ಮಾತ್ರ ನೈವೇದ್ಯ ಮಾಡೋದು. ನಾರಾಯಣನಿಗೆ ಇಲ್ಲೇ ಇಲ್ಲ, ಮೊದಲು ಬರೋದಿಲ್ಲ ಲಕ್ಷ್ಮೀದೇವಿ ಅಂಥವರ ಮನೆಗೆ. ಒಡೆಯನಿದ್ದಲ್ಲಿಗೆ ಮಡದಿ ಬರುವಳು. ವಾದಿರಾಜರು ಶ್ರೀ ಶ್ರೀಶ ಗುಣದರ್ಪಣ ನೋಡಿ, ಬರೀ ಶ್ರೀ ಗುಣದರ್ಪಣ ಅಂತ ಹೇಳಿಲ್ಲ, ಶ್ರೀ ಶ್ರೀಶ ಗುಣದರ್ಪಣ. ಇದನ್ನ 100 ಬ್ರಾಹ್ಮಣರ ಹತ್ತಿರ ಹೇಳಿಸಿ ಬಂಗಾರದ ಮಳೆಯನ್ನ ಬರೆಸಿದ್ರು ವಾದಿರಾಜರು. ಶ್ರೀ ಶ್ರೀಶ ಗುಣದರ್ಪಣ. ಈ ಶ್ಲೋಕ ಕೇಳಿರ್ತೀರಿ. ಸುಮುಖವು ಸುಂದರತನೋ ಸುನಾಸೌ ಸುಖ ಚಿತ್ತನು ಸುರಾರಾಧಿತ ಪಾದಾಬ್ಜೌ ರಮಾ ನಾರಾಯಣೋಸ್ತುಮಃ. ನನ್ನ ಪ್ರತಿನಿತ್ಯ ಹೇಳುವಂತವರ ಮನೆಯಲ್ಲಿ ಧನದ ಕೊರತೆ ಇರೋದಿಲ್ಲ ಅಂತ. ಅದು ಪ್ರಾರಬ್ಧ ಕರ್ಮದಿಂದ ಬಂದಿರ್ತದೆ. ಅದು ಕೂಡ ನಾಶವಾಗತ್ತೆ. ಪ್ರತಿನಿತ್ಯ ಇದನ್ನ ಹೇಳಿದ ಶ್ರೀ ಶ್ರೀಶ ಗುಣದರ್ಪಣವನ್ನ ಹೇಳಿದಾಗ ಅದು ಕೂಡ ನಾಶವಾಗತ್ತೆ ಅಂತ. ಹೀಗೆ ನಮಗೆ ಬೇಕಾದ ದೇವತೆಗಳನ್ನೇ ಪೂಜೆ ಮಾಡಿ, ಆದ್ರೆ ಅಂತರ್ಯಾಮಿತ್ವೇನ ಪರಮಾತ್ಮನ ಚಿಂತನೆ ಮುಖ್ಯ. ಇಂತಹ 5 ವಿಧವಾದ ಸಮೂಹದೊಳಗೆ ಪರಮಾತ್ಮ ಇದ್ದಾನೆ ಅಂತ ಯಾರು ತಿಳಿತಾರೋ ಅವನೇ ಕೋವಿದ, ಅರ್ಥಾತ್ ಜ್ಞಾನಿ, ಅವನೇ ಭಗವದ್ಭಕ್ತ ಅಂತ ಅರ್ಥ. ಇದಕ್ಕೆ ಪ್ರಮಾಣವೂ ಇದೆ. ಅಂತಂದ್ರೆ ಆಕಾಶದಲ್ಲಿ ಪರಮಾತ್ಮನಿದ್ದಾನೆ ಅಂತ. ಅವಕಾಶ ಪ್ರದೋ ನಿತ್ಯಂ ವಾಸುದೇವೋ ನಮಸ್ಥಿತಃ ಪಂಚರೂಪಾತ್ಮಕಂ ವಿಷ್ಣುಂ ಯ ಉಪಾಸ್ತೆ ಸದೈವ ಹಿ. ಈ ರೀತಿಯಾಗಿ ಚಿಂತನೆ ಮಾಡಬೇಕು ಪರಮಾತ್ಮನನ್ನ. ಊಟಕ್ಕೆ ಕೂತಾಗ, ಭೋಜನಕ್ಕೆ ಕುಳಿತಾಗ ಪರಮಾತ್ಮನ ಚಿಂತನೆ ಬಹಳ ಮುಖ್ಯ. ವಿಚಾರ ಮಾಡಿ ಈ ರೀತಿ ಚಿಂತನೆ ಮಾಡ್ತಾ ಎಷ್ಟು ಬೇಕಾದ್ರೂ ಸ್ವೀಕಾರ ಮಾಡಿದ್ರೆ ಯಾವ ರೋಗವೂ ಬರೋದಿಲ್ಲ. ಇದು ಮಾತ್ರ ಅಗತ್ಯ. ನೋಡಿ, ಸಾವಕಾಶ ಕೂಡ್ರಿ, ಸಾವಕಾಶ ಕೂಡ್ರಿ, ಅವಕಾಶೇನ ಸಹಿತ ಸಾವಕಾಶ. ಅವಕಾಶ ಅಂತಂದ್ರೆ ಸ್ಥಳ, ಅವಕಾಶದಿಂದ ಕೂಡಿರುವಂತದ್ದು ಸಾವಕಾಶ. ಹಾಗಾದ್ರೆ ಆ ಅವಕಾಶ ಶಬ್ದ ವಾಚ್ಯನಾದ ವಾಸುದೇವನ ನಾಮ ಸಹಿತದಿಂದಾಗಿ ನೀವು ಊಟಕ್ಕೆ ಕೂಡ್ರಿ ಅಂತರ್ಥ. ಸಾವಕಾಶ ಕೂಡ್ರಿ ಅಂದ್ರ ನಿಧಾನ ಗೊತ್ತೇ ಇಲ್ಲ. ಸ್ವಲ್ಪ ಉತ್ತರ ಕರ್ನಾಟಕದ್ದು ಅದ್ಭುತ. ಸಾವಕಾಶ ಕೂಡ್ರಿ, ಸಾವಕಾಶ ಕೂಡ್ರಿ. ಪ್ರಶ್ನೆ ಏನಿದ್ರೆ ನಾವು ಹೇಳ್ತಿದ್ವಿ ಆಚಾರ್ಯ ಸಾವಕಾಶ ಕೂಡಿ ಅಂತ, ಬಟ್ ಇದ್ರ ಅರ್ಥ ಎಷ್ಟು ಡೀಪ್ ಇದೆ ಅಂತ ಗೊತ್ತಿರ್ಲಿಲ್ಲ. ಅದೇ ಅದ್ರದ್ದು ಇನ್ನೊಂದ್ಸತಿ ಹೇಳಿ ಆಚಾರ್ಯ. ಅವಕಾಶ, ಸಾವಕಾಶ ಕೂಡ್ರಿ. ಸಾವಕಾಶ ಕೂಡ್ರಿ ಅಂದ್ರೆ ಸಾವಕಾಶ ಅಂತ ಅರ್ಥ. ಅವಕಾಶೇನ ಸಹಿತ ಸಾವಕಾಶ, ಆಯ್ತು, ಅವಕಾಶದಿಂದ ಕೂಡಿದ್ದು ಅಂತ ಅರ್ಥ. ಸುಮ್ನೆ ಚೇರ್ ಮೇಲೆ ಕೂಡ್ಬೇಕಾದ್ರೆ ಸಾವಕಾಶ ಕೂಡ್ರಿ ಅಂತ ಯಾರು ಹೇಳೋದಿಲ್ಲ. ಊಟಕ್ಕೆ ಕೂತಾಗೆ ಸಾವಕಾಶ ಕೂಡ್ರಿ ಅಂತ ಹೇಳ್ತಾರಲ್ಲ, ಯಾಕೆ? ಹೌದು. ಇದು ನಮ್ಗೆ ಇಷ್ಟು ಬಂದಾಗ ಚೇರ್ ತಗೊಳ್ಳಿ ಅಂತ ಹೇಳ್ತಾರೆ, ಅಲ್ಲೇ ಕೂಡಿ ಅಂತ ಹೇಳ್ತಾರೆ ಅಷ್ಟೇ. ಸಾವಕಾಶ ಕೂಡ್ರಿ ಅಂತ ಯಾರು ಹೇಳ್ತಾರ? ಹುಚ್ಚ ಅಂತ ಕರೀತಾರ ಅವಾಗ. ಅದೇ ಊಟಕ್ಕೆ ಕುಳಿತಾಗಿ ಸಾವಕಾಶ ಕೂಡ್ರಿ ಅಂತ ಯಾಕೆ ಹೇಳ್ತಾರೆ? ಅವಕಾಶದಿಂದ ಕೂಡಿದ್ದು ಸಾವಕಾಶ. ಅವಕಾಶ ಇಸಿಕೊಳ್ಟು ವಾಸುದೇವ ನಾಮಕ ಪರಮಾತ್ಮ. ಅವನ ನಾಮಸ್ಮರಣೆಯಿಂದ ಯುಕ್ತರಾಗಿ ನೀವು ಭೋಜನ ಮಾಡ್ರಿ ಅಂತ ಅರ್ಥ. ಗ್ರೇಟ್, ಫ್ಯಾಂಟಾಸ್ಟಿಕ್. ಶ್ರೀಹರಿ.
ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ. ಪ್ರಣಮಸ್ತು.